ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಡೇ 2 ವ್ಲಾಗ್. ಈಗ ಎದ್ದು ಲೈಟಾಗಿ ಟೀ ಕುಡ್ಕೊಂಡು ಇಲ್ಲೇ ಎಲ್ಲೋ ವಾಕ್ಗೆ ಅಂದ್ಬಿಟ್ಟು ಕಾಫಿ ಎಸ್ಟೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಾವೇ ಹೋಗ್ತಾ ಇದೀವಿ ಒಂದಷ್ಟು ಜನ ಬೇಗ ಎದ್ದವರು. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ತೋರಿಸ್ತೀನಿ ಬನ್ನಿ ಮುಂದೆ ಹೋಗಿ. ಈ ಡೇ 2 ವ್ಲಾಗಲ್ಲಿ ನಾವೀಗ ದೇವರ ಮನೆ, ಬೆಟ್ಟದ ಭೈರವೇಶ್ವರ ನೋಡಿಕೊಂಡು ವಾಪಸ್ ನಮ್ಮ ಬೆಂಗಳೂರಿಗೆ ಹೊರಡ್ತೀವಿ. ಸೊ ಈಗ ಬನ್ನಿ ಡೇ 2 ವ್ಲಾಗ್ ಸ್ಟಾರ್ಟ್ ಮಾಡಿ. Hi all, welcome to Hemant channel. ಓ, ಇಲ್ಲೂ ಜಾರತ್ತೆ ಮಾರ್ರೆ. ಫೋಟೋ ತಗೊಳ್ಳೋಕೆ ಚೆನ್ನಾಗಿತ್ತು ಗುರು, ನೀಟಾಗಿ ರೆಡಿ ಆಗ್ಬಿಟ್ಟು ಬಂದು ತಗೊಂಡ್ರೆ. ಯಾಕಪ್ಪ, ಯಾಕೆ ಮಾರ್ನಿಂಗ್ ಎಲ್ಲ ಮಾರ್ನಿಂಗ್ ಎಲ್ಲ ಹಿಂಗಿರ್ತಾರೆ ವಿತೌಟ್ ಮೇಕಪ್ ಬಂದ ತೋರಿಸ್ಬಾರ್ದ? ನೋಡಿ ಗೆಳೆಯರಿ, ಏರ್ಪೋರ್ಟ್ ಅಲ್ಲಿ ಕೆಲಸ ಇಲ್ಲದೆ ಇವ್ರು ಇಲ್ಲಿ ಬಂದಿದ್ದಾರೆ ನೋಡಿ. ಕಾಫಿ ಎಸ್ಟೇಟ್ಗೆ ಕೆಲಸಕ್ಕೆ ಈಗ ಎಲ್ಲ ಫ್ರೆಶ್ ಅಪ್ ಆಗಿ फंस गया सीएम. बिल्कुल चुप, हिम्मत कैसे हो तेरी मुंह खोलने की? तेरी दादागिरी निकाल दूंगा मैं. ಸೊ ಈಗ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿಗೆ ಬಂದು ಕೂತಿದ್ದೀವಿ. ಸೊ ತಿಂಡಿಗೆ ಏನು ಸ್ಪೆಷಲ್ ಮಾಡಿದ್ರು ಅಂತ ಕೇಳೋಣ ಬನ್ನಿ. ಆಕಾಶ್, ಏನ್ ತಿಂತಾ ಇದ್ದೀರಾ? ಇವತ್ತು ಪುರಿ ಮಾಡಿದ್ದಾರೆ, ಲೆಮನ್ ರೈಸ್ ಇದೆ. ಸಾಗು ಇದೆಯಾ? ಇಲ್ಲ, ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ. ನಮ್ನ ಬಿಟ್ಬಿಟ್ಟು ಆಗ್ಲೇ ಸ್ಟಾರ್ಟ್ ಆಯ್ತು. ಬಿಡಪ್ಪ, ಚಿತ್ರಾನ್ನ ತಿಂತಾ ಇದೆ ಅಂತ ಗೊತ್ತಾಯ್ತು. ಅರೆ ಪುರಿ ಹಾಕ ಬಂದಿದೆಯಲ್ಲ, ಚಿತ್ರಾನ್ನ ಅನ್ಬಿಟ್ಟು ಸುಚ್ಚಲ್ಲ ಕಮೆಂಟ್. ಇನ್ನೂ ಅಲ್ಲಿ ಫೋಟೋ ಶೂಟ್ ಮಾಡೋ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು ಇವರಿಬ್ರು. ಆಕಾಶ ಟೀ ಕುಡಿಯೋಕೆ ಓಡ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಮ್ಯಾನೇಜರು ಫೋಟೋ ಶೂಟ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಲವರ್ ಬಾಯ್ ಫೋನಲ್ಲಿ ಬ್ಯುಸಿ. ಅವನು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಪ್ಲೇ ಆಗ್ತಾ ಇದೆ ಅಲ್ಲಿ. ತಿಂಡಿ ತಿಂತೆಲ್ಲ ನೋಡ್ತಾ ಇದ್ರು. ಸೊ ಈಗ ರೆಸಾರ್ಟ್ ಇಂದ ಚೆಕ್ಔಟ್ ಆಗಿ ಇಲ್ಲಿಗೆ ಫಸ್ಟ್ ದೇವ್ರ ಮನೆಗ ದೇವ್ರ ಮನೆಗೆ ಹೋಗ್ತಾ ಇದೀವಿ. ಸೊ ಟಿ ಆಲ್ರೆಡಿ ಹೊಟ್ಟಿದ್ವಿ ನೋಡಿ, ಎಲ್ಲ ಅವ್ರ ಪ್ಲೇಸ್ ಅಲ್ಲಿ ಸೀಟೆಡ್ ಆಗಿದ್ದಾರೆ. ಹೇಳ್ಬಿಡಿ ಎಲ್ಲ ಒಂದ್ಸತಿ ಡೇಟುಗೆ. ಸೊ ಬನ್ನಿ ದೇವ್ರ ಮನೆಗೆ ಹೋಗೋಣ. ದೇವ್ರ ಮನೆಗೆ ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ಒಂದು ನೋಡ್ತಾ ಇದ್ರಲ್ಲ ನನ್ನ ಹಿಂದೆ ವ್ಯೂ, ಸಖತ್ತಾಗಿ ಫಾಗ್ ಎಲ್ಲ ಫಾರ್ಮ್ ಆಗಿತ್ತು. ಮಧ್ಯದಲ್ಲಿ ಇಲ್ಲೊಂದು ನಿಲ್ಸಿ ಒಂದು ಫೋಟೋ ತಗೋಣ ಅಂತ ನಿಲ್ಸಿದ್ವಿ. ಸಖತ್ತಾಗಿದೆ. ಆಕಾಶ್ ನೋಡಿ, ಆಕಾಶದ ನಿನ್ನೆಯಿಂದ ಸ್ಪೀಕರೇ ಬಿಡ್ತಾ ಇಲ್ಲ ಅವರು. ಈಗ ನಾವು ದೇವ್ರ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಸುಮಾರು ಒಂದು 600 ಮೀಟರ್ಸ್ ವಾಕ್ ಅಂತೆ. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ನಾನು ನಿನ್ನೆ ನೋಡ್ತಾ ಇದ್ರಲ್ಲ, ಎಲ್ಲ ನಮ್ಮ ಟೀಮವ್ರು ಹೋಗ್ತಾ ಇದ್ದಾರೆ. ಫುಲ್ಲು ಹೆವಿ ಫಾಗ್ ಇದೆ. ಪ್ಲೇಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಹಾ, ಇಲ್ಲ ಸ್ಟೇ ಆಗ್ಬಿಡಿಲ್ಲ. ಇದ್ರಲ್ಲ ಎಷ್ಟರ ಮಟ್ಟಕ್ಕೆ ಫಾಗ್ ಇದೆ ಅಂತ ಏನು ಕಾಣಿಸ್ತಾ ಇಲ್ಲ ಮಾರ್ರೆ. ಏನು ಕಾಣಿಸ್ತಿಲ್ಲ, ಯಾರು ಕಾಣಿಸ್ತಿಲ್ಲ. ಅಯ್ಯೋ, ಫುಲ್ಲು ಸಾಕಾಗಿದೆ ದೇವ್ರ ಮನೆ. ಇದೇ ದೇವರ ಮನೆ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀರಲ್ಲ. ಫುಲ್ಲು ಮಿಸ್ಟೇಕ್ ಕವರ್ ಆಗಿದೆ. ಪ್ಲೇಸ್ ಮಾತ್ರ ಅಲ್ಟಿ. ಈಗ ನಾವು ಇಲ್ಲಿ ದೇವರ ಮನೆಯ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಅಲ್ಲಿ ವ್ಯೂ ಪಾಯಿಂಟ್ ಇತ್ತು, ಬೆಟ್ಟ ಹತ್ತಿದ್ವಿ ಸ್ವಲ್ಪ ಹೊತ್ತು. ಅಲ್ಲಿ ಬೆಟ್ಟ ಹತ್ತಿದ್ರು ಇಳಿದು ಬರೋಷ್ಟರಲ್ಲಿ ಮಳೆ ಫುಲ್ ಸ್ಟಾರ್ಟ್ ಆಗೋಯ್ತು. ನೋಡ್ತಾ ಇದ್ದೀರಾ, ಫುಲ್ಲು ಮಳೆ ಜೋರಾಗಿದೆ. ಹಿಂದೆ ನೋಡಿ ಕಲ್ಯಾಣ ಇದೆ, ನಮ್ಮ ಮುಂದಿನ ವರ್ಷ ದೇವಸ್ಥಾನ ತುಂಬ ಚೆನ್ನಾಗಿದೆ. ದೇವಸ್ಥಾನ ಕಾಲಭೈರವೇಶ್ವರ ಒಳ್ಳೆ ಪೀಸ್ಫುಲ್ ಮೈಂಡ್ ಅನಿಸುತ್ತೆ. ಸಕಲಾಗಿದೆ ದೇವಸ್ಥಾನ, ತುಂಬ ಇಷ್ಟ ಆಯಿತು.
ದೇವಸ್ಥಾನದ ಎದುರುಗಡೆನೆ ಕಲ್ಯಾಣಿ. ಆಗಲೇ ನೋಡಿದ್ರಲ್ಲ, ಆಗಲೇ ವಿಡಿಯೋ ಮಾಡೋಕ್ಕೂ ಮುಂಚೆ ಮಳೆ ಬರ್ತಾ ಇತ್ತು, ಅವಾಗ ಫುಲ್ ಫಾಗ್ ಇರಲಿಲ್ಲ. ಈಗ ನೋಡಿ ಫುಲ್ಲು ಫಾಗ್ ಕವರ್ ಆಗೋಯ್ತು. ಅದೇ ಸ್ಪೆಷಾಲಿಟಿ ಚಿಕ್ಕಮಂಗ್ಳೂರ್ದು, ಮಳೆ ಬರುತ್ತೆ, ಫಾಗ್ ಬರುತ್ತೆ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ, ಯಾವಾಗ ಫಾಗ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಈಗ ದೇವರ ಮನೆ ಮುಗಿಸ್ಕೊಂಡು ಇಲ್ಲೇ ಯಾವುದೋ ಒಂದು ಹೋಟ್ಲು ಸಿಕ್ತು ಚಿಕ್ಕದು, ಊಟಕ್ಕೆ ಹೋಗ್ತಾ ಇದೀವಿ. ನೋಡಿ ಚಂದ ಮಳೆ ಬರ್ತಾಯಿದೆ, ಓಡಬೇಕು. ಇದೇ ಹೋಟೆಲ್ ಟೂರಿಸ್ಟ್ ಹೋಟ್ಲ್ ಅಂತೆಪ್ಪ. ಎಲ್ಲ ಬಂದ್ಬಿಟ್ಟು ನೋಡಿ, ಬಿಟ್ಬಿಟ್ಟು ನಮ್ಮನ್ನ. 6.5 hours later. ನಾವೀಗ ದೇವರ ಮನೆಯೆಲ್ಲ ಮುಗಿಸ್ಕೊಂಡು ಬೆಟ್ಟದ ಭೈರವೇಶ್ವರನ್ನು ಮುಗಿಸ್ಕೊಂಡು ಈಗ ಅಬ್ಬಿ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಸದ್ಯ ಇದೊಂದೇ ಜಾಗದಲ್ಲಿ ನಮಗೆ ಮಳೆ ಇಲ್ಲ, ಸೊ ಈಗ ಇಳಿದು ಹೋಗ್ತಾ ಇದೀವಿ. ಆಕಾಶನ ಹೇಳ್ತಾ ಇದ್ದಾರೆ. ಆಕಾಶ ಹೇಳಿ. ತೋರಿಸ್ದೆ. ಕ್ಲೀನಾಗಿ ಇಟ್ಕೊಳ್ಳಿ, ದಯವಿಟ್ಟು ಗಲೀಜೆಲ್ಲ ಮಾಡಬೇಡಿ, ಸರಿನಾ? ಬೆಳೆಸಿ, ರಕ್ಷಿಸಿ. ಇಂಥ ನನ್ನ ಮಕ್ಳಿಗೆ ಏನು ಹೇಳುವ, ಅನ್ಎಜುಕೇಟೆಡ್ ಫೆಲೋಸ್. ನೋಡಿ ನೋಡಿ, ಯಪ್ಪ ಏನಿದು ಫಾಲ್ಸು. ನೆನ್ನೆ ತರ ಈಜೋಡಿ ಅಂತ ಕರೀತಾರೆ ಆಲ್ಬರ್ಟೈನ್. ಇನ್ನು ಕೆಳಗೋದ್ರೆ ಸಾಕಾಗಿದೆ. ನಾವು ಈ ಕಡೆ ಸೈಡ್ ಎಡ್ಜಿಗೆ ಬಂದ್ವಿ. ವೆರಿ ಡೇಂಜರ್ ಇದೆಯಪ್ಪ, ನೀರು ತುಂಬಾ ಫೋರ್ಸ್ ಆಗಿರ್ತದೆ, ಬರೋರು ಹುಷಾರು. ಈಜಾಡ್ಬೋದು ಆರಾಮಾಗಿ. ಜಾರ್ಗಿರುತ್ತೆ ಮಾರೆ, ತೇಲ್ಕೋಗ್ಬಿಡ್ತೀವಿ ಅಷ್ಟೇ. Okay. Make 1 million subscribers, then I will swim. I need 50% commission so that I will. ಆಯ್ತು, ಸಬ್ಸ್ಕ್ರೈಬ್ ಮಾಡಿಸಿ ಕೊಡುವ. ಅಬ್ಬೆ ಫಾಲ್ಸ್ ಅಂದ್ರೆ ಕೂರ್ಗಲ್ಲಿರೋ ಅಬ್ಬೆ ಫಾಲ್ಸ್ ಅಂತ ಅನ್ಕೊಂಬಿಡಿ. ಚಿಕ್ಕಮಂಗ್ಳೂರು ಸುಮಾರು ಅಬ್ಬೆ ಫಾಲ್ಸ್ಗಳಿದೆ, ಸೊ ಅದರಲ್ಲಿ ಇದು ಒಂದು ಅಬ್ಬೆ ಫಾಲ್ಸ್. ನಿಧಾನ ನಿಧಾನ, ಜಾರುತ್ತೆ. ಏಯ್ ಆಕಾಶ್ ಈಗ ಈಜಿಗೆ ಬೀಳ್ತಾರೆ. ಮಸ್ತ್ ಇದೆ ಪ್ಲೇಸ್. ಫಾಲ್ಸ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಬೆಟ್ಟದ ಭೈರವೇಶ್ವರ ನೋಡ್ಕೊಂಡು ಬರ್ತಾ ಇದ್ದೀರಾ ಅಂದ್ರೆ ಈ ಅಬ್ಬಿ ಫಾಲ್ಸ್ಗೆ ಖಂಡಿತ ವಿಸಿಟ್ ಮಾಡಿ. ಬೇಸಿಗೆಗಾಲದಲ್ಲಿ ಹಿಂಗಿರುತ್ತೆ ಗೊತ್ತಿಲ್ಲ, ಬಟ್ ರೈನಿ ಸೀಸನ್ ತುಂಬ ಬರೀತಾ ಇದೆ. ನೋಡೋಕ್ಕೆ ಎರಡು ಕಣ್ಸೋದು, ಮತ್ತು ತುಂಬ ಡೇಂಜರಸ್. ಏನೇ ಥರದ ಅರಸಾಹಸ ಆಗಲಿ ಮತ್ತು ತೀಟ್ಲೆ ಕೆಲಸ ಮಾಡೋಕೆ ಹೋಗ್ಬಿಡಿ, ಸರಿನಾ? ಸಮಯ ಈಗೊಂದು 8:30. ಎಲ್ಲೋ ರಾತ್ರಿ ಊಟಕ್ಕೆ ನಿಲ್ಲಿಸಿದ್ದಾರೆ, ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಟ್ರಿಪ್ಪು ತುಂಬ ಚೆನ್ನಾಗಾಗಿದೆ. ಊಟ ಮುಗಿಸ್ಬಿಟ್ಟು ಸಿಗುವ. ಸೂಪರ್ ಆಗಿದೆ ನೋಡಿ, ಎಂಟ್ರಿ ಆಗಿದ ತಕ್ಷಣ ಒಳ್ಳೆ ಗುಡ್ ಫೀಲ್ ಕೊಡುತ್ತೆ. ನಿಮಗೆ ಟ್ರಿಪ್ ಹೋಗಿ ಬಂದಿರೋ ಫೀಲ್ಗಿಂತ ಡಬಲ್ ಎಂಜಾಯ್ ಕೊಡುತ್ತೆ ನಿಮಗೆ. ಊಟ ಮಾಡ್ಬೇಕಾರಲ್ಲ, ಪ್ಲೆಸೆಂಟ್ ಆಗಿದೆ ಅಂತ. ನಾವು ಈಗ ಟ್ರಾವೆಲರ್ಸ್ ಎಸ್ಕೇಪ್ ಅಂತ ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಇದು ಸಕಲೇಶ್ಪುರದ ಹತ್ರ ಬರುತ್ತೆ. ಹೊಸದಾಗಿ ಓಪನ್ ಆಗಿದೆ ರೆಸ್ಟೋರೆಂಟ್, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. Did you like the place? Yes, it's very good and the lighting is really good. And yeah, we'll have dinner here and we'll let you know how is the taste and all. Yeah, if you are traveling through this area, just visit once. ನೀವೇ ಕ್ಯಾಪ್ ಮಾಡ್ತಾ ಇರೋದು ಈ ಕಡೆ ಸೈಡ್ ಇಂದ ರೈಟ್ ಇಂದ ಸ್ಟಾರ್ಟ್ ಆಗೋದು. ಯಾವಾಗಲೂ ಹತ್ರ ಬಂದ್ರೆ ನಮ್ಗೆ ಟೆಂಪ್ಟ್ ಆಗುತ್ತೆ, ಬೇಡವಲ್ಲ ಆಗುತ್ತಂತೆ. ನೋಡಿ, ನಾವು ವೆಜಿಟೇರಿಯನ್ಸ್ ಎಲ್ಲ ಬೇಗ ಊಟ ಮುಗಿಸ್ರೆ ನಾನ್ ವೆಜಿಟೇರಿಯನ್ಸ್ ಅವರು ಇನ್ನೂ ತಿಂತಾನೆ ಅವರೇ.
ಪಾಪ ಅವ್ರಿಗೆ ಆರ್ಡ್ರುಗಳೇ ಬರ್ತಲ್ಲ. ಆಲ್ಬರ್ಟ್ ಏನಂತ ಫಸ್ಟ್ ರೇಟ್ ಆಗಿ ಎದ್ದು ನಿಂತ್ಕೊಂಡ್ಬಿಟ್ಟವ್ರೆ. ಸಿ Hemant is telling. What happened? ಯು ಗಾಟ್ ಫ್ರಸ್ಟ್ರೇಟೆಡ್. Hey, no, all good. What happened? ಯು ಡಿಡಂಟ್ ಗೆಟ್ ಆರ್ಡರ್ ಪ್ರಾಪರ್ಲಿ ನಾ. But Still. it's okay. That's why you're going to wash your hand. Yeah. Hey, have man properly. Hey, done. My dinner is done. ಓ Hey, where's that? ಇಲ್ಲಿ ನಮ್ಮ ಮಂಜಣ್ಣ ನಾವೆಲ್ಲ ಮುಗಿಸ್ಬಿಟ್ಟು ಪಾಪ ಮನೋಜು ಯಾಕ ಮಗ ಮುಚ್ಕೊತ ಕಳ್ಳಂತರ Hey, but ಪಾಪ ಈಗ ಚಿಕನ್ ಫ್ರೈಡ್ ರೈಸ್ ಹೇಳಿರೋದು ವೆಜ್ ಫ್ರೈಡ್ ರೈಸ್ ತಂದ್ಕೊಟ್ಟವನೆ ಅವನು. ಬಂತಾ? hey, now I'm getting frustrated. ವೈ ಫೈನಲಿ ಇಟ್ ಇಸ್ ಕಮಿಂಗ್ Because veg fried. Finally it's coming. It's coming. ಚಿಕನ್ ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ನಾವು ಅದಕ್ಕೆ ಏನು ವೆಜ್ ಫ್ರೈಡ್ ರೈಸ್ಗೆ ಸ್ವಲ್ಪ ಚಿಕನ್ ಮಿಕ್ಸ್ ಮಾಡ್ಬಿಟ್ಟು ಕೊಟ್ರ ಅಂತ ನಂಗೆ ಯಾಕೋ ಹಂಗೆ ಅನಿಸ್ತಾ ಇದೆ. ಅದೇ ಸೇಮ್ ರೈಸು ಅದಕ್ಕೆ ಸ್ವಲ್ಪ ಚಿಕನ್ ಹಾಕಿದಾರ ಅಂತ. ಏ ಆಲ್ಬರ್ಟೇನ್ ಚಿಕನ್ ಫ್ರೈಡ್ ರೈಸ್ ಅಲ್ಲಿ ಬೇಡ ಅಂದ್ಬಿಟ್ಟು ಎದ್ದೋ ಕೂತ್ಕೊತಿರೋದು ಅಣ್ಣ ಈಗ. ಯು ಟೋಲ್ಡ್ ನೌ ಯು ಫಿನಿಶ್ಡ್. But for the video, I'm having. ಓ Gee, what happened? ಸೊ ನಾವು ಈಗ ಚನ್ನರಾಯಪಟ್ಟಣದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ವಿ. ಸೊ ಇಲ್ಲಿ ನಾವು ಮಂಜು ಜೀವಿ ಅವ್ರ ಮನೆ ಹತ್ರ ಬಂದು ರೀಚ್ ಆಗಿದ್ವಿ. ಸೊ ಅವ್ರಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಸಿಗುವ. ಮಂಜು ಬ್ರೋ ಕ್ಷೇಮವಾಗಿ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿದ್ರ ಬ್ರೋ ಟ್ರಿಪ್? ಸಂಜೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಓಕೆ ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟ್ರಿಪ್. ಒಳಗಡೆನೂ ಒಂದು ಶಿಬ್ರು ನಿದ್ದೆಗಣ್ಣಲ್ಲಿದ್ದಾರೆ. ಹೋಪ್ ಯು ಗರ್ಲ್ಸ್ ಆಲ್ಸೋ ಎಂಜಾಯ್ ದ ಟ್ರಿಪ್. ಎಲ್ಲ ಚೆನ್ನಾಗಾಯ್ತು. ಈಗ ಮಂಜು ಜೀವಿ ಅವ್ರನ್ನ ಬಿಟ್ಟು ನಾನು ನೋಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ಸ್ ಆಗಿ ಬೆಲ್ ಹಾಕೊಂಡು. ಥ್ಯಾಂಕ್ ಯು ಸೊ ಮಚ್. ಬಾಯ್.